ತಿರುಚಿಟ್ರಂಬಲಂ. ಓಂ ಶಿವ ತಿರುಚಿಟ್ರಂಬಲಂ. ಒಂದು ಕತೆ ಇದೆ. ಆ ಕತೆ ಏನು ಅಂತ ಹೇಳಿದರೆ, ಶಿವನನ್ನು ಎಮ್ಮೆ ಪ್ರಾರ್ಥನೆ ಮಾಡಿದ್ದಾನೆ. ಶಿವನನ್ನು ಎಮ್ಮೆ ಏನಂತ ಪ್ರಾರ್ಥನೆ ಮಾಡಿದ್ದು? ನಿನ್ನ ದರ್ಶನ ಆಗಬೇಕು, ನಿನ್ನನ್ನು ಒಂದ್ಸಲ ಹಂಗೆ ನೋಡಬೇಕು ಅಂತೇಳಿ, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು ನನಗೆ ಅಂತೇಳಿ. ಆ ಸಮಯದಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾನೆ. ನಿಂಗೆ ಏನು ಬೇಕು ಕೇಳು ಅಂತ ಹೇಳ್ತಾನೆ. ಯಾರ ಹತ್ರ? ಎಮ್ಮೆ ಹತ್ರ. ಇದೊಂದು ಕತೆ, ಒಂದು ಸತ್ಯ ಕತೆ, ಒಂದು ನೀತಿ ಕತೆ. ಇದರೊಳಗೆ ಸತ್ಯ ಇದೆ, ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು. ಆಗ ಶಿವ ಪ್ರತ್ಯಕ್ಷ ಆಗಿ ಕೇಳಿದ, ನಿನಗೆ ಏನು ಬೇಕು ಎಮ್ಮೆ ಅಂತ ಕೇಳಿದ. ಆಗ ಅದು ಹೇಳಿತು, ನಮಗೆ ಈ ಸಮಾಜದಲ್ಲಿ ಯಾವುದೇ ರೀತಿಯ ಗೌರವ ಇಲ್ಲ. ನಾವು ಸಹ ಹಸುವಿನಾಗಿ ಹಾಲು ಕೊಡ್ತೇವೆ, ಅದರಾಗಿ ಮೊಸರು ಆಗ್ತದೆ, ಎಲ್ಲವೂ ಆಗ್ತದೆ. ಆದರೆ ನಮಗೆ ಅದಕ್ಕೆ ಸಿಗುವ ಗೌರವ ನಮಗೆ ಇಲ್ಲ. ಇದು ಯಾಕೆ? ಅದಕ್ಕೆ ಶಿವ ಹೇಳ್ತಾರಂತೆ, ಖಂಡಿತವಾಗಿ ಸಿಗ್ತದೆ, ಅದಕ್ಕೊಂದು ಕೆಲಸ ಮಾಡಬೇಕು ನೀನು ಅಂತ ಹೇಳಿ. ಏನು ಕೆಲಸ ಮಾಡಬೇಕು? ಕೆಸರಿನಲ್ಲಿ ಹೊರಲಾಡೋದನ್ನು ಬಿಡಬೇಕು ನೀನು. ಕೆಸರಿನಲ್ಲಿ ಹೊರಲಾಡೋದನ್ನು ಬಿಟ್ಟು ಬಿಡು. ಅದಕ್ಕೆ ಹೆಮ್ಮೆ ಹೇಳ್ತಾರಂತೆ, ಅದೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇದು ನಿನಗೆ ಸಿಗುವುದಿಲ್ಲ, ಒಳ್ಳೆಯದು ಸಿಗುವುದಿಲ್ಲ. ಆದ ಕಾರಣ ನಿನಗೂ ಗೋಮಾತೆಗೂ ಇರುವ ವ್ಯತ್ಯಾಸ, ಅದು ಕೆಸರಿನಲ್ಲಿ ಹೊರಲಾಡುವುದಿಲ್ಲ. ಅದು ನೀನು 24 ಗಂಟೆ ಕೆಸರಿನಲ್ಲೇ ಹೊರಲಾಡ್ತಾ ಇರ್ತೀವಿ. ಆಗ ಒಂದು ಒಳ್ಳೆಯದು ನಮಗೆ ಬೇಕು ಅಂತ ಹೇಳಿದ್ರೆ ನಾವು ತ್ಯಾಗ ಮಾಡ್ಲಿಕ್ಕೆ ಕಲಿಬೇಕು. ಒಂದು ಒಳ್ಳೆಯದು ಬೇಕು ಅಂತ ಹೇಳಿದ್ರೆ ನಾವು ತ್ಯಾಗ ಮಾಡ್ಲಿಕ್ಕೆ ಕಲಿಬೇಕು. ಏನನ್ನು ತ್ಯಾಗ ಮಾಡಬೇಕು? ನಮ್ಮ ಒಳಗೆ ಕಲ್ಮಶವನ್ನು ನಾವು ತ್ಯಾಗ ಮಾಡ್ಲಿಕ್ಕೆ ಕಲಿತರೆ ಅದು ಒಳ್ಳೆ ಸ್ಥಿತಿಗೆ ಬಂದು ಮುಟ್ತದೆ. ಹೇಳೋದರ್ಥ ಆಯ್ತಲ್ಲ? ನಮಗೆ ತ್ಯಾಗ ಮಾಡ್ಲಿಕ್ಕೆ ಗೊತ್ತಿಲ್ಲ, ಇಲ್ಲಿ ಏನು ಸಿಗುವುದಿಲ್ಲ, ಏನನ್ನು ಪಡ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾವುದೊಂದು ವಿಷಯ ತ್ಯಾಗ ಮಾಡು, ಒಳ್ಳೆಯದಕ್ಕೆ ಬೇಕು, ಆಗ ನಿಂಗೆ ಎಲ್ಲವೂ ಸಿಗ್ತದೆ ಅಂತ ಹೇಳ್ತಾರೆ ಶಿವ. ಇದರಲ್ಲಿ ಏನು ತಿಳಿಬೇಕು ಅಂತ ಹೇಳೋದು, ಒಂದು ಗುರುಗಳ ಹತ್ರ ಸೇವೆ ಮಾಡೋ ಸಮಯದಲ್ಲಿ ಸ್ವಲ್ಪ ತ್ಯಾಗ ಮಾಡ್ಲಿಕ್ಕೆ ಕಲಿಬೇಕು. ಒಂದು ಸಮಯವನ್ನು ತ್ಯಾಗ ಮಾಡಬೇಕು, ಒಂದು ಹಸಿವನ್ನು ತ್ಯಾಗ ಮಾಡಬೇಕು, ನಾನು ಎಂಬುದನ್ನು ತ್ಯಾಗ ಮಾಡಬೇಕು. ಕೆಲವೆಲ್ಲ ವಿಚಾರದಲ್ಲಿ ತ್ಯಾಗ ಮಾಡಬೇಕು. ಆ ರೀತಿ ತ್ಯಾಗ ಮಾಡಿದರೆ ಮಾತ್ರ ಏನೋ ಒಂದು ಒಳ್ಳೆಯದು ನಿಮ್ಮ ಕಣ್ಣಿಗೆ ಕಾಣಬಹುದು. ಇಲ್ಲದಿದ್ದರೆ ನಿಮ್ಮ ಕಣ್ಣಿಗೆ ಒಳ್ಳೆಯದು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಕಥೆಯ ಮೂಲಕ ತಿಳಿದುಕೊಳ್ಬೇಕಾದ ವಿಚಾರ. ಅದು ಕೊನೆಗೆ ಬಂದು ಮುಟ್ಟುವುದು ಗುರು ಶಿಷ್ಯರಲ್ಲಿ ಬಂದು ಮುಟ್ಟುವುದು. ಈ ತ್ಯಾಗದ ಮನಸ್ಥಿತಿಗಳು, ಈ ತ್ಯಾಗದ ಮನಸ್ಥಿತಿಗಳು ಉಂಟಲ್ಲ ಪ್ರಪಂಚದಲ್ಲಿ, ಅದು ಎಷ್ಟು ಉತ್ತುಂಗ ಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸ್ತದೆ ಅಂತ ಹೇಳಿದ್ರೆ ಚರಿತ್ರೆಯನ್ನು ಸೃಷ್ಟಿ ಮಾಡಿಬಿಡ್ತದೆ. ಅನೇಕ ಋಷಿಗಳು, ಅನೇಕ ರಾಜರು, ಅನೇಕ ಮಹಾಪತಿವೃತೆಯರು, ಇನ್ನು ಅನೇಕ ಕಥೆಗಳೆಲ್ಲ ಇದೆ. ಇವರ ಜೀವನದಲ್ಲಿ ಆದ ತ್ಯಾಗ ಈ ಪ್ರಪಂಚದ ಉದ್ದಕ್ಕೂ ಮಾತಾಡ್ತಾ ಉಂಟು. ಇದೆಲ್ಲ ಓದಬಹುದು ಚರಿತ್ರೆಯಲ್ಲೆಲ್ಲ, ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅವರು ಅಂತೇಳಿ. ತ್ಯಾಗ ಅಂದ್ರೆ ಕಂಪ್ಲೀಟ್ ಆಗಿ ಕೊಟ್ಟು ಬಿಡುದು, ನನ್ನದ ಅಲ್ಲವೇ ಅಲ್ಲ ಅದು. ಮತ್ತೆ ಏನಿಲ್ಲ. ಹೇಳ್ತಾ ಇದ್ದಲ್ವ ಹಾಗೆ ಒಬ್ಬ ಗುರು ಇರ್ತಾರೆ, ಒಬ್ಬರು ಶಿಷ್ಯ ಇರ್ತಾರೆ. ಆ ಶಿಷ್ಯನಿಗೆ ಆತ್ಮಜ್ಞಾನ ಬೇಕು ಅಂತೇಳಿ ಆಸೆ ಇರ್ತದೆ. ಹಾಗೆ ಗುರುಗಳ ಹತ್ರ ಬರ್ತಾರೆ, ಅದೆಷ್ಟೋ ಸಮಯ ಸೇವೆ ಮಾಡ್ತಾರೆ. ಆ ಶಿಷ್ಯನಾದರೂ ಮಹಾರಾಜನಾಗಿರ್ತಾರೆ. ಮಹಾರಾಜ
ಗುರುವಿನ ಸೇವೆ ಮಾಡ್ತಾ 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 ಜ್ಞಾನ ಪ್ರಾಪ್ತಿ ಆಗ್ತದೆ, ಆತ್ಮದರ್ಶನ ಆಗ್ತದೆ. ಆತ್ಮದರ್ಶನ ಆದ ಕೂಡಲೇ ಗುರು ಹೇಳ್ತಾರೆ, ನಿಂಗೆ ಆತ್ಮದರ್ಶನ ಆಯ್ತಪ್ಪ, ಆತ್ಮ ಸಾಕ್ಷಾತ್ಕಾರ ಆಗಿದೆ, ಇನ್ನು ಮೇಲೆ ನೀನು ಇನ್ನು ಮುಂದಿನ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಹೋಗು, ದೇಶಕ್ಕೆ ನಿನ್ನ ಪ್ರಜೆಗಳಿಗೆಲ್ಲ ಒಳ್ಳೆಯದು ಮಾಡುತ್ತೇವೆ. ಆಗ ಗುರು ಕೇಳ್ತಾರೆ, ಅಷ್ಟು ಹೇಳಿದ ನಂತರ ಗುರು ಕೇಳ್ತಾರೆ. ಆಗ ಶಿಷ್ಯ ಹೇಳ್ತಾನೆ, ಆಯ್ತು, ನಾನಿನ್ನು ನನ್ನ ಮುಂದಿನ ಸ್ಥಿತಿಯನ್ನು ನಾನು ಕಂಡುಕೊಳ್ತೇನೆ, ನಾನು ಯಾತ್ರೆ ಮುಂದುವರಿಸ್ತೇನೆ ಅಂತ ಹೇಳ್ತಾನೆ ಶಿಷ್ಯ. ಆಗ ಗುರು ಕೇಳ್ತಾರೆ, ಗುರು ಕಾಣಿಕೆ ಎಲ್ಲಿಯುಂಟು ನನಗೆ ಅಂತೇಳಿ. ಗುರು ಕಾಣಿಕೆ ಎಲ್ಲಿಯುಂಟು ನನಗೆ? ಅವ ಬಂದದ್ದು ರಾಜನಾಗಿ, ಗುರು ಕಾಣಿಕೆ ಎಲ್ಲಿಯುಂಟು ಅಂತೇಳಿ. ಆಗ ಅವ ಉತ್ತರ ಹೇಳ್ತಾನೆ, ನಾನು ಆಲ್ರೆಡಿ ಎಲ್ಲ ವಿಚಾರ ನಿಮಗೆ ಕೊಟ್ಟಾಗಿದೆ, ನನ್ನ ರಾಜ್ಯ, ನನ್ನ ಎಲ್ಲ ವಿಚಾರ ನಾನು ನಿಮಗೆ ಕೊಟ್ಟಾಗಿದೆ ಗುರುದೇವ, ಇನ್ನು ನನ್ನದೊಂದು ತಿಳಿಲಿ, ಇಲ್ಲಿ ಎಂಥದಿಲ್ಲ ಅಂತ ಹೇಳ್ತಾರೆ. ಎಲ್ಲವೂ ನಿಮ್ಮದೇ ಅಂತೇಳಿ. ಸರಿ, ಹಾಗಾದ್ರೆ ಹೋಗಿ ಬಾ ಅಂತ ಹೇಳ್ತಾರೆ. ಹಾಗೆ ಹೋಗ್ತಾನೆ ಹೊರಗೆ. ಆಯ್ತು ಗುರುದೇವ ಅಂತ ಹೋಗ್ತಾನೆ. ಹೋಗಿ ಸ್ವಲ್ಪ ಹೊತ್ತಾಗ್ತದೆ. ಅದಾದ ನಂತರ ಗುರುಗಳು ಹೊರಗೆ ಹೋಗ್ತಾರೆ. ಹೊರಗೆ ಹೋಗುವಾಗ ಅವನು ಬಂದ ರಥ ನಿಂತಿರ್ತದೆ ಅಲ್ಲಿ, ರಥ. ಹೀಗೆ ನೋಡುವ ಅವನಲ್ಲೇ ಇರ್ತಾನೆ. ಏನು ಇನ್ನು ಹೊರಡ್ಲಿಲ್ವಾ ಅಂತ ಕೇಳ್ತಾನೆ. ಇಲ್ಲ, ಅದು ರಥ ಕೂಡ ನಿಮ್ಮದೇ ಅಲ್ವಾ, ನಾನು ಹೇಗೆ ಹೊರಡುದು, ಯಾವ ರೀತಿ ಹೊರಡುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ, ಇಲ್ಲಿ ನನ್ನದು ಏನಿಲ್ಲ, ಎಲ್ಲವೂ ನಿಮ್ಮದು ಅಂತ ಕೊಟ್ಟಾಗಿ. ರಥ ಕೂಡ ನಿಮ್ಮದೇ, ನನ್ನದಲ್ಲ ಅದು ಅಂತ ಒಂದು ಶರಣಾಗತಿ ಆಗಿಬಿಡ್ತದೆ ಗುರು ಅಂತ ಹೇಳಿದ್ರೆ. ಆತ್ಮ ಸಾಕ್ಷಾತ್ಕಾರ ಆಗಿಬಿಟ್ರೆ, ಆ ಭಗವಂತನ ಸತ್ಯ ಸ್ಥಿತಿ ತಿಳಿದು ಬಿಟ್ರೆ ಎಲ್ಲವೂ ಅವನದೇ, ನನ್ನದು ಏನೂ ಇಲ್ಲ ಇಲ್ಲಿ. ಎಲ್ಲವನ್ನು ಕೊಟ್ಟು ಬಿಟ್ಟ, ಎಲ್ಲವನ್ನು ತ್ಯಾಗ. ಅಲ್ಲಿ ಅವನೇ ಇಲ್ಲ, ನಾನು ಎಂಬುದೇ ಇಲ್ಲ ಅಲ್ಲಿ. ತ್ಯಾಗ ಅಂತಾಗುವ, ದಾನ ಅಂತಾಗುವ ಅಲ್ಲಿ ಒಂದು ಎಲ್ಲೋ ಒಂದು ಬರ್ತದೆ. ಈ ತ್ಯಾಗದಲ್ಲಿ ಅದು ಏನು ಬರುವುದಿಲ್ಲ, ಪರಿಪೂರ್ಣ ಶರಣಾಗತಿ ಅಲ್ವಾ. ಒಂದು ಶಿಷ್ಯನಾದವ ತನ್ನ ಜೀವನವನ್ನೇ ತ್ಯಾಗ ಮಾಡಿಬಿಡ್ತಾನೆ ಗುರುವಿಗೆ ಬೇಕಾಗಿ. ಒಂದು ಶಿಷ್ಯನಾದವ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿಬಿಡ್ತಾನೆ ಗುರುವಿಗೆ ಬೇಕಾಗಿ. ಸತ್ಯ ಸ್ಥಿತಿಯನ್ನು ಕಂಡುಕೊಂಡ್ರೆ ಆ ಶಿಷ್ಯನಾದವ, ಅಂತ ಶಿಷ್ಯ ಹೇಗಿರ್ತಾನೆ ಅಂತ ಹೇಳಿದ್ರೆ, ಆ ಗುರುವಿನ ಅಂತರಾತ್ಮದಲ್ಲಿ, ಅವರ ಹೃದಯ ಸಿಂಹಾಸನದಲ್ಲಿ ಯಾವಾಗಲೂ ನಗುತ್ತಾ ಇರ್ತಾನೆ. ಏನಾದರೂ ಸರಿ ಅಂತ, ನನಗೆ ಈ ಒಂದು ಸಿಂಹಾಸನ ಸಿಕ್ಕಿದೆ, ಒಂದು ಗುರುವಿನ ಹೃದಯ ಸಿಕ್ಕಿದೆ ನನಗೆ, ನಾನು ಇಲ್ಲಿ ಶಾಶ್ವತವಾಗಿರ್ತೇನೆ ಅಂತೇಳಿ. ಇದೆಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ. ಆಗ ಗುರುವಿಗೆ ಎಲ್ಲಿಲ್ಲದೊಂದು ಪರಮಾನಂದ ಸ್ಥಿತಿಯಾಗಿ ಬಿಡ್ತದೆ. ಪರವಾಗಿಲ್ಲಲ್ಲ, ನಾನು ಬಂದದಕ್ಕೆ ಸಾರ್ಥಕ ಆಯಿತು. ಪರಮಾನಂದ ಸ್ಥಿತಿಯನ್ನು ಕಂಡುಕೊಳ್ತಾರೆ. ಅಂತ ಶಿಷ್ಯ ಸಿಗಬೇಕು. ಅಂತ ಶಿಷ್ಯ ಸಿಕ್ಕಿದ್ರೆ ಲೋಕ ಕಲ್ಯಾಣ ಆಗೋದಂತೂ ಸತ್ಯವೇ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡೋದು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ. ಒಂದು ಹೆಮ್ಮೆಯ ಕಥೆಯಿಂದ ಎಲ್ಲಿಗೆಲ್ಲ ಒಂದು ಮುಟ್ಟಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.